ಹಾಯ್ ನನ್ನ ಪ್ರೀತಿಯ ಮುದ್ದು ಮಕ್ಕಳೇ, ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್ ಕತೆ ಟೈಮ್. ಸ್ಕೂಲು, ಆಟ, ಹೋಮ್ವರ್ಕ್ ಎಲ್ಲ ಮುಗೀತಾ? ಹಾಗಾದರೆ ಬನ್ನಿ, ತಡ ಮಾಡದೆ ಕತೆ ಸ್ಟಾರ್ಟ್ ಮಾಡಿ. ಇವತ್ತಿನ ಕತೆ ಬಾತುಕೋಳಿ ಈಜು ಕಲಿತದ್ದು. ಒಂದು ಕೆರೆಯಲ್ಲಿ ಒಂದು ಬಾತುಕೋಳಿಯು ತನ್ನ 3 ಮರಿಗಳೊಂದಿಗೆ ವಾಸಿಸುತ್ತಿತ್ತು. ಡೋ ಎಂಬ ಬಾತುಕೋಳಿ ಎಲ್ಲರಿಗೂ ಅತ್ಯಂತ ಪ್ರಿಯವಾದದ್ದು. ಇದು 3ನೆಯ ಮುತ್ತು ಬಾತುಕೋಳಿಯಾಗಿತ್ತು. ಅದೇ ಕೆರೆಯಲ್ಲಿ ಒಂದು ಕಪ್ಪೆಯೂ ಸಹ ವಾಸವಾಗಿತ್ತು. ಒಂದು ದಿನ ತಾಯಿ ಬಾತುಕೋಳಿ ತನ್ನ ಮಕ್ಕಳಿಗೆ ಈಜು ಕಲಿಸುವ ಸಮಯ ಬಂದಿದೆ ಎಂದು ತಿಳಿದು ತನ್ನ 3 ಮರಿಗಳನ್ನು ಕೆರೆಯ ನೀರಿಗೆ ಕರೆದುಕೊಂಡು ಹೋಯಿತು. ಆದರೆ 3ನೇ ಮರಿ ಡೋ ಮಾತ್ರ ನೀರಿಗೆ ಇಳಿಯಲು ಒಪ್ಪಲಿಲ್ಲ. ಅದಕ್ಕೆ ನೀರಿಗೆ ಜಿಗಿಯಲು ಭಯವಾಯಿತು. ತಾಯಿ ಬಾತುಕೋಳಿಯು ಧೈರ್ಯ ತುಂಬಲು ಪ್ರಯತ್ನಿಸಿದಳು. 3ನೇ ಮರಿ ಡೋ ಈಜಲು ಒಪ್ಪಲೇ ಇಲ್ಲ. ಬೇರೆಲ್ಲ ಮರಿಗಳು ತಾಯಿ ಬಾತುಕೋಳಿಗೆ, ಅಮ್ಮ ನೀನು ಬಾ, ಡೋ ಆಮೇಲೆ ಬರಲಿ ಎಂದವು. ತಾಯಿ ಬಾತುಕೋಳಿ ನೀರಿಗೆ ಜಿಗಿದು ಮಕ್ಕಳಿಗೆ ಈಜು ಕಲಿಸತೊಡಗಿತು. ಎಲ್ಲ ಬಾತುಕೋಳಿಗಳು ಈಜುವುದನ್ನು ಕಲಿತವು. ಆದರೆ 3ನೇ ಮರಿ ಡೋ ಮಾತ್ರ ಅಳತೊಡಗಿತು. ಇದನ್ನು ಅಲ್ಲಿಯೇ ವಾಸವಾಗಿದ್ದ ಕಪ್ಪೆರಾಯ ಜೋ ನೋಡಿ ಬಾತುಕೋಳಿ ಮರಿ ಹತ್ತಿರಕ್ಕೆ ಬಂದು, ಮಗ, ನಿನಗೆ ನಾನು ಈಜು ಕಲಿಸುತ್ತೇನೆ ಎಂದು ಹೇಳಿ ಒಂದು ನೈದಿಲಿಯ ಎಲೆಯನ್ನು ಕಿತ್ತುಕೊಂಡು ಇದರ ಮೇಲೆ ಕುಳಿತುಕೋ ಎಂದು ಕಪ್ಪೆಯು ಬಾತುಕೋಳಿ ಮರಿ ಡೋಗೆ ಹೇಳಿತು. ಹಾಗೆಯೇ ಮರಿ ಬಾತುಕೋಳಿಯು ಎಲೆಯ ಮೇಲೆ ಕುಳಿತಿತು. ಕಪ್ಪೆಯು ಆ ಎಲೆಯನ್ನು ಮೆತ್ತಗೆ ನೀರಿನಲ್ಲಿ ಇರಿಸಿತು. ಕಪ್ಪೆಯು ಎಲೆಯನ್ನು ಮುಂದೆ ತಳ್ಳುತ್ತಾ ಹೋಯಿತು. ಈಗ ಕಾಲುಗಳು ಬಡಿ ಎಂದಿತು ಕಪ್ಪೆ. ಡೋ ಕಾಲುಗಳು ಬಡಿಯಿತು. ಈಗ ಎಲೆಯಿಂದ ಇಳಿ ಎಂದಿತು ಕಪ್ಪೆರಾಯ ಜೋ. ಹಾಗೆಯೇ ಬಾತುಕೋಳಿ ಮರಿ ಡೋ ಎಲೆಯಿಂದ ನೀರಿಗೆ ಹಿಡಿದು ಕಾಲುಗಳನ್ನು ಬಡಿದು ಈಜತೊಡಗಿತು. ತಾಯಿ ಬಾತುಕೋಳಿ ನೋಡಿ ಸಂತೋಷಪಟ್ಟಿತು. ಹೋ, ನಾನು ಈಜು ಕಲಿತೆ ಎಂದು ಮರಿ ಬಾತುಕೋಳಿಯೂ ಸಹ ಸಂತೋಷದಿಂದ ಕೂಗಿತು. ಈಜು ಕಲಿಸಿಕೊಟ್ಟ ಕಪ್ಪೆಗೆ ಬಾತುಕೋಳಿ ಮರಿ ಸಂತೋಷದಿಂದ ಅಪ್ಪಿಕೊಂಡು ಧನ್ಯವಾದ ಹೇಳಿತು. ಹೀಗೆ ತಾಯಿ ಬಾತುಕೋಳಿ, ಮರಿ ಬಾತುಕೋಳಿ ಹಾಗೂ ಕಪ್ಪೆಯೂ ಸಹ ಸಂತೋಷಪಟ್ಟವು. ಈ ಕತೆ ನಿಮಗೆ ಇಷ್ಟವಾಗಿದೆ ಅಂದ್ಕೊಳ್ತೇನೆ. ಇಂಥ ಇನ್ನೂ ಹೊಸ ಕತೆಗಳನ್ನು ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.